ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇದು 2 ದಿವಸದಿಂದ ಲಾಗ್ ಐತಿ ನೋಡ್ರಿ. ಮಂಗಳವಾರ ಮತ್ತು ಬುಧವಾರದ ಲಾಗ್ ಐತಿ. ಲಾಗ್ ಇಷ್ಟ ಆಗತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇದು ಸೋಮವಾರ ಬೆಳಗ್ಗೆ ನೋಡ್ರಿ. ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಲ್ರಿ. ಮತ್ತು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ರೀ. ನಾವು ನಮ್ಮ ಮನೆಯೊಳಗೆ ಸಿಂಪಲ್ಲಾಗಿ ಹೊಸ ವರ್ಷನ ಸೆಲೆಬ್ರೇಷನ್ ಮಾಡಿದ್ವಿ. ಎಲ್ಲರಿಗೂ ಮಗದೊಮ್ಮೆ ಹೊಸ ವರ್ಷದ ಶುಭಾಶಯಗಳು ರೀ. ಎಲ್ಲರ ಜೀವನದಲ್ಲಿ 2026 ಹೊಸತನವನ್ನು ಮತ್ತು ಹೊಸ ಜೀವನವನ್ನು ರೂಪಿಸಲಿ ಅಂತೇಳಿ ನಾನು ಭಗವಂತನ ಹತ್ರ ಕೇಳ್ಕೊತೀನಿ ರೀ. ಶ್ರೀಕೃಷ್ಣ ಪರಮಾತ್ಮ ಎಲ್ಲರ ಜೀವನದಲ್ಲಿ ಸುಖ, ಸಂತೋಷ, ಸಮೃದ್ಧಿ ತಂದು ಕೊಡಲಿ. ಈಗಿದ್ರೆ ಸೋಮವಾರ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಕಸ ಗುಡಿಸಿ ಗ್ಯಾಸ್ ಕಟ್ಟಿ ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು. ಥಂಡಿ ಅಂತೂ ಬಿಜಾಪುರದಾಗ ಸಿಕ್ಕಾಪಟ್ಟೆ ಐತ್ರಿ. ನಿಮ್ಮ ಊರಾಗ ಯಾವ ರೀತಿ ಥಂಡಿ ಐತಂತ ಕಮೆಂಟ್ ಬಾಕ್ಸ್ ಒಳಗೆ ರೀ. ಎಲ್ಲ ಕಡೆ ಆಲ್ಮೋಸ್ಟ್ ಇರುತ್ತೆ. ಡೆಲ್ಲಿ ಒಳಗಂತೂ ಫುಲ್ -ಡಿಗ್ರಿ ಒಳಗೆ ಐತೆ ಮಮ್ಮಿ ಅಂತೇಳಿ ಮನೋ ಹೇಳಾಕತ್ತಿದ್ದಾರೆ. ಅಷ್ಟು ಥಂಡಿ ಐತೆ ಅಂತೇಳಿ. ಎಲ್ಲ ಕಡೆ ಸ್ವಲ್ಪ ಜಾಸ್ತಿನೇ ಐತ್ರಿ ಈ ವರ್ಷದಕ್ಕಿಂತ. ಈ ವರ್ಷ ಥಂಡಿ ರೀ. ಈಗಿದ್ರೆ ನಾನು ಅವಲಕ್ಕಿ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತಿದ್ರೆ ಮಂಗಳವಾರ ವೈಕುಂಠ ಏಕಾದಶಿ ಐತ್ರಿ. ಹಾಗಾಗಿ ನಾನು ಮತ್ತು ನಮ್ಮ ಮನೆಯವರು ಉಪವಾಸ ಮಾಡಾಕಂತೀವಿ. ತನಗಿದ್ರೆ ಸ್ವಲ್ಪ ಅವಲಕ್ಕಿ ರೆಡಿ ಮಾಡಿ ಕೊಟ್ಟೆ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಚಹಾ ಮಾಡಿ ಕೊಟ್ರಾಯ್ತು. ಅವರು ಕುಡಿದು ಕೆಲ್ಸಕ್ಕೆ ಹೋಗ್ತಂತಂದ್ರೆ ಹಾಗಾಗಿ ಈಗಿದ್ರೆ ಸ್ವಲ್ಪ ಚಾನ ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಡಾಕಂತೀನಿ. ಮತ್ತು ನನಗೂ ಆಗುತ್ತಲ್ರಿ. ಅಂದರೆ ವೈಕುಂಠ ಏಕಾದಶಿ ಎಲ್ಲ ಏಕಾದಶಿ ಮಾಡೋಕೆ ಆಗ್ಲಿಕ್ಕಂದ್ರೂ ವೈಕುಂಠ ಏಕಾದಶಿ ಮಾಡ್ಬೇಕಂತಾರು. ಹಾಗಾಗಿ ನಾನು ಹೋದ ವರ್ಷನೂ ಮಾಡಿದ್ದೆ ರೀ. ಈ ವರ್ಷನೂ ವೈಕುಂಠ ಏಕಾದಶಿ ದಿವಸ ಉಪವಾಸ ಮಾಡೋದ್ರಿ. ಅಂದರೆ ಯಾವುದೇ ಏನಂತಾರೆ ಅನ್ನ ಆಗಲಿ ಚಪಾತಿ ಈ ಥರ ತಿನ್ನೋದಿಲ್ಲ. ಹಣ್ಣು ಮತ್ತು ಸಾಬುದಾನಿ ತಿನ್ಬೋದು ನಾವು. ಎಷ್ಟೋ ತನಕ ಆಗುತ್ತಾ ಅಷ್ಟೋ ತನಕ ಉಪವಾಸ ಇರ್ತೀವಿ. ಭಾಳ ಅನಿಸಿದ್ರೆ ಸುಸ್ತು ಅನಿಸಿದ್ರೆ ಸ್ವಲ್ಪ ಸಾಬುದಾನಿ ಅದು ಮಾಡ್ಕೊಂಡು ತಿಂದಿರ್ತೀವಿ ರೀ. ಈಗಿದ್ರೆ ಚಹಾ ಮಾಡಿ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟು ಚಹಾ ಕೊಟ್ಟು ನಾನು ಚಹಾ ಕುಡ್ದು ಹೊರಗಡೆ ಕುಂತಿದ್ದೆ. ಗುಬ್ಬಚ್ಚಿಗೆ ನೀರು ಕುಡಿಯಾಕಿಟ್ರೆ ಅದನ್ನ ದಿನ ಜಳಕ ಮಾಡಿ ಹೋಗ್ತಾವೆ. ಮತ್ತು ಮಧ್ಯಾಹ್ನ ಮತ್ತು 4 ಗಂಟೆಗೆ 1-2 ಸಲ ತುಂಬಿಟ್ಟಿರ್ತೀನಿ. ಬೆಳಗ್ಗೆ ಒಂದು ಸಲ ತುಂಬಿಟ್ಟಿರ್ತೀನಿ ರೀ ನೀರು. ಈಗಿದ್ರೆ ನಮ್ಮ ಮನೆ ಎದುರಿಂಗ ಹುಡುಗಿ ಬಂದಿತ್ತಲ್ಲ, ಅದಕ್ಕೆ ಅವಲಕ್ಕಿನ ಹಾಕಿ ಕೊಟ್ಬಿಟ್ಟು ನಾನು ಆಕಿನ ಜೊತೆ ಮಾತಾಡ್ಕೊಂತ ಕುಂತಿದ್ದೆ ರೀ. ಟೈಮ್ 12 ಗಂಟೆ ಆಗ ಬಂತು ನೋಡ್ರಿ. ಈಗಿದ್ರೆ ಹೊರಗಡೆ ಸ್ವಲ್ಪ ಎಳ್ಳು ಇಟ್ಟಿದ್ದಾರೆ. ಅಂದರೆ ನಿನ್ನೆ ತಂದಿದ್ದೆಲ್ಲ ಎಳ್ಳು ಅವನ್ನ ಸ್ವಲ್ಪ ಬಿಸಿಲಿಗೆ ಹಾಕಿ ಕೇರ್ಬಿಟ್ಟು ಇಟ್ಬಿಟ್ರೆ ಭಾಳ ದಿವ್ಸ ತನಕ ಹಾಳಾಗಂಗಿಲ್ಲ ರೀ. ಹಾಗಾಗಿ ಯಾವುದೇ ನಾವು ಕಾಳು ಕಡಿ ತಂದಾಗ ಏನಿತ್ತಲ್ಲ ಸ್ವಲ್ಪ ಬಿಸಿಲಿಗೆ ಹಾಕಿ ಸ್ವಚ್ಛ ಮಾಡಿ ಇಟ್ರೆ ಹಾಳಾಗಂಗಿಲ್ಲ ಅಂತೇಳಿ ನಾನು ಬಿಸಿಲಿಗೆ ಇಟ್ಟಿದ್ದೆ ರೀ. ಈ ಸಂಕ್ರಾಂತಿಗೆ ಬೇಕಾಗ್ತಾವಲ್ರಿ ಎಳ್ಳು. ಹಾಗಾಗಿ 1 kg ತಂದಿದ್ದು. ಭಾಳ ಇದ್ದಾಗ ಏನೈತಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಬಿಟ್ರೆ ಭಾಳ ದಿವ್ಸ ತನಕ ಚಲೋ ಇರ್ತಾವಂತೇಳಿ ಬಿಸಿಲಿಗೆ ಇಟ್ಟು ಸ್ವಚ್ಛ ಮಾಡಾಕಂತೀನಿ ನೋಡ್ರಿ. ಸಂಕ್ರಾಂತಿ ಟೈಮ್ದಾಗ ಹೋಳ್ಗಿಗೆ ಮತ್ತು ಭೋಗಿ ದಿವಸ ಮತ್ತು ಸಂಕ್ರಮಣ ದಿವಸ ನಾವು ಮೈಗೆಲ್ಲ ಎಳ್ಳು ಹಚ್ಕೊಂಡು ಜಳಕ ಮಾಡ್ತೀವಲ್ಲ, ಬೇಕಾಗ್ತಾವೆ. ಮತ್ತು ತಿನ್ನೋದು ಆರೋಗ್ಯಕ್ಕೂ ಒಳ್ಳೇದ್ರಿ. ಎಳ್ಳು ತಿನ್ನೋದು ಅಂದರೆ ಈಗ ಥಂಡಾಗಿಂತಲ ಸ್ವಲ್ಪ ಹುರಿದು ಬೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ರೂ ತಿನ್ಬೋದು. ಮತ್ತು ಎಳ್ಳಿನ ಚಕ್ಕಿ ಆದ್ರೂ ಮಾಡ್ಬೋದು. ಅದಕ್ಕಂತೇಳಿ ನಿನ್ನೆ 1 kg ತಂದಿದ್ದೆ ರೀ. ಈಗ ಸ್ವಚ್ಛ ಮಾಡಿ ಇಡಾಕಂತೀನಿ ನೋಡ್ರಿ. ಅಂದರೆ ಸಂಕ್ರಾಂತಿ ಟೈಮ್ದಾಗ ಇನ್ನಷ್ಟು ರೇಟ್ನು ಜಾಸ್ತಿ ಆಗ್ತಾವೆ. ಕೆಲವೊಂದು ಸಲ ಖಾಲಿಯಾಗಿ ಮತ್ತು ನಮಗೂ ನೆನಪಾಗಂಗಿಲ್ಲ ತರಬೇಕಂದಾಗ. ಹಾಗಾಗಿ ನೆನಪಾದಾಗ ಒಂದೊಂದು ತಂದು ಇಟ್ಕೊಂಡ್ಬಿಟ್ಟಿರ್ತೀನಿ. ಹೋದ ಸಲ ತಂದಾಗ 120 ರೂಪಾಯಿ kg ಇದ್ದು ರೀ. ಈಗ 150 ರೂಪಾಯಿ kg ಅದಾವೆ. ಮತ್ತು ಬೇರೆ ಅಂಗಡಿಯಾಗ ಕೇಳಿದಾಗ 200 ರೂಪಾಯಿ ಹೇಳಿದರು. ಹಾಗಾಗಿ 150 ರೂಪಾಯಿ ಕೊಟ್ಟು 1 kg ತಂದಿದ್ದೆ. ಅಂದರೆ ಏನಾಕ ರೊಕ್ಕ ಎಷ್ಟು ಲೆಕ್ಕ ಹಾಕ್ತೆ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಹೇಳಿದೆ ನಾನು. ಕೆಲವೊಬ್ರಿಗೆ ಅನ್ಸುತ್ತಲ್ರಿ ಇಲ್ಲಿ ಜಾಸ್ತಿ ರೇಟ್ ಐತಿ, ಅಲ್ಲಿ ಜಾಸ್ತಿ ಐತಿ. ನಾನು ಅದೇ ಥರ ಸ್ವಲ್ಪ ನೋಡಿಬಿಟ್ಟು ಎಲ್ಲಿ ಕಮ್ಮಿ ಇರುತ್ತಲ್ಲ ಅಲ್ಲಿ ತರ್ತೀನಿ ಅಷ್ಟೇ ರೀ. ಈಗಿದ್ರೆ ಅದನ್ನೂ ಸ್ವಚ್ಛ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ. ಈಗಿದ್ರೆ ನಾ ಅರ್ಬಿ ತೊಳೋದಿಲ್ಲ ರೀ. ನಿನ್ನೆ ಮೆಹಂದಿ ಕಲಿಸಿ ಇಟ್ಟಿದೆಯಲ್ಲ ಅದನ್ನೇ ಹಚ್ಕೋಬೇಕು. ಆ್ಯಕ್ಚುಲಿ ತನ್ನೊಂದ್ಸಲಿಂದ ವೇಟ್ ಮಾಡಾಕತ್ತಿದ್ದೆ ರೀ. ತಾನು 2 ಗಂಟೆಗೆ ಕಾಲೇಜಿಂದ ಬರ್ತೀನಂತ ಅಂದಿದ್ಲು. 2:30 ತನಕ ನೋಡಿದೆ ಮತ್ತೆ ಬರಲಿಲ್ಲ ಅಂತ. ಮತ್ತೀಗ 2:30 ಆಗಿ ಹೋಗಿದ್ರಿ. ಇನ್ನು 3 ಗಂಟೆಗೆ ಮೆಹಂದಿ ಎಲ್ಲ ಹಚ್ಕೊಂಡ್ಬಿಟ್ಟು ಅರ್ಬಿನೂ ತೊಳಿಬೇಕು. ಅರ್ಬಿ ತೊಳೆದಿಲ್ಲ ರೀ. ಬೆಳಗ್ಗೆ ಎಲ್ಲ ಥಂಡಿ ಇರುತ್ತಲ್ಲ ಹಾಗಾಗಿ ತೊಳ್ಯಾಕೆ ಹೋಗಿತ್ತಿಲ್ಲ. 2:30 ಮೇಲೆ ಹಿಂದೆ ಅರ್ಬಿ ತೊಳೆಯಲ್ಲಿ ಬಿಸಿಲು ಬರುತ್ತೆ. ಹಾಗಾಗಿ ಅಲ್ಲಿ ಮೆಹಂದಿ ಹಚ್ಕೊಂಡು ಆರಾಮಾಗಿ ಅರ್ಬಿ ತೊಳ್ದಂಗೂ ಆಗುತ್ತೆ ಮತ್ತು ತಲೆ ಮೆಹಂದಿನೂ ಒಣಗುತ್ತಲ್ರಿ. ಹಾಗಾಗಿ ಸ್ವಲ್ಪ ಮೆಹಂದಿ ಹಲಸನೇ ಆಗಿಬಿಟ್ಟೈತಿ. ಅಂದರೆ ಸ್ವಲ್ಪ ನೀರು ಜಾಸ್ತಿನೇ ಆಗಿತ್ತು. ಇರಲಿ ಮತ್ತೇನು ಗಟ್ಟಿ ಮಾಡೋದಕ್ಕೆ ಪೌಡ್ರ್ ಹಾಕಿಬಿಟ್ಟು ಅಂತ ಹಂಗೆ ಹಚ್ಕೊಳಕಂತೀವಿ ನೋಡ್ರಿ. ನಂತರ ಮೆಹಂದಿ ಯಾರೂ ಹಚ್ಕೊಳ್ಳೋಕ್ಕೆ ಇಲ್ಲ. ಯಾಕಂದ್ರೆ ಹೆಂಡಿ ಸಾರಿಸ್ತಿದ್ವಿ ಗೊತ್ತೇನ್ರಿ. ಅಂದರೆ ನಾವು ಸಣ್ಣವರಿದ್ದಾಗೆಲ್ಲ ಹೆಂಡಿ ಮನೆ ಇರ್ತಿದ್ದಲ್ಲ, ಅವನು ಹೆಂಡಿ ಸಾರಿಸ್ದಂಗೆ ಆಗ್ಬಿಟ್ಟೈತಿ. ಒಟ್ಟಿನಲ್ಲಿ ಹೆಂಗೆ ಬರುತ್ತೋ ಹಂಗೆ ಹಚ್ಕೊಂಡ್ಬಿಡೋದಲ್ರಿ. ನಮ್ಗೆ ಏನಂತಾರೆ ನಾವೇ ಹಚ್ಕೋದಂದ್ರೆ
ಸ್ವಲ್ಪ ಕಷ್ಟನೂ ಅನಿಸುತ್ತೆ, ಕೈನೂ ಬರುತ್ತೆ ಮತ್ತು ಸರಿಯಾಗಿ ಅನ್ಸಂಗಿಲ್ಲ ರೀ. ಆದ್ರೂ ಕೈ ಕವರ್ ಹಾಕಿಬಿಟ್ಟು ಹೆಂಗೆ ಬರುತ್ತಾ ಹಂಗೆ ಎಣ್ಣೆ ಎಲ್ಲ ಸಾರಿಸ್ದಂಗೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಆಳಸಾಗಿತ್ತು ಅಂತೇಳಿ ಸೊರಾಕತ್ತಿತ್ತು. ಈಗಿದ್ರೆ ಮೆಹಂದಿ ಹಚ್ಕೊಂಡ್ಬಿಟ್ಟು ಇನ್ನು ಅರ್ಬಿ ತೊಳ್ಯಾಕಂತೀನಿ ನೋಡ್ರಿ. ನಿನ್ನೇನೋ ಅರ್ಬಿ ತೊಳೆದಿತ್ತಿಲ್ಲ, 2 ದಿವಸಿಗೊಮ್ಮೆ ತೊಳ್ಯಾಕತ್ತಿದ್ದಿ. ಅಂದರೆ ತೊಳ್ಯಾಕತ್ತಿದ್ದು ಜಾಸ್ತಿ ಇದ್ದಾಗ ಏನೈತಲ್ರಿ ಅವತ್ತು ತೊಳೆದು ಹಾಕಿಬಿಡ್ತೀನಿ. ಸ್ವಲ್ಪ ಇದ್ದಾಗ ಎಂಟ್ಲ 1 ದಿವ್ಸ ಬಿಟ್ಟು 1 ದಿವಸ ತೊಳೆದು ಹಾಕ್ತೀನಿ. ಅಂದರೆ ಇವಾಗ ಥಂಡಿ ಇರುತ್ತೆ, ಹಾಗಾಗಿ ತೊಳ್ಯಾಕನೂ ಒಲ್ಲ ಅನ್ಸುತ್ತೆ. ಮತ್ತು 3 ಜನ ಇದ್ದೀವಲ್ಲ, ಮನು ಇದ್ಬಿಟ್ರಂತೂ ಸ್ವಲ್ಪ ಜಾಸ್ತಿ ಇರ್ತಾವೆ, 4 ಜನದ್ದು. ಈಗ 3 ಜನ ಇದ್ದೀವಂತೆ 2 ದಿವಸಿಗೊಮ್ಮೆ ತೊಳ್ಯಾಕತ್ತಿದ್ದು. ಅರ್ಬಿ ಎಲ್ಲ ತೊಳೆದು ಹಾಕಿ ಕಸ ಗುಡಿಸಿ ಜಳಕ ಎಲ್ಲ ಮುಗಿಸಿ ಈಗ ಟೈಮ 6 ಗಂಟೆ ಆಗೈತೆ ನೋಡ್ರಿ. 3 ಗಂಟೆಕನೆ ಮೆಹಂದಿ ಹಚ್ಕೊಂಡಿದ್ದು 5:15ಗೆಲ್ಲ ಜಳಕ ಎಲ್ಲ ಮುಗಿಸಿ ಈಗ 6 ಗಂಟೆಗೆ ದೇವ್ರ ಮುಂದೆ ದೀಪ ಹಚ್ಚಾಕಂತೀನಿ ನೋಡ್ರಿ. ಇವತ್ತು ಏಕಾದಶಿ ಬೆಳಗಿನ ಮನೆಯವರೆಲ್ಲ ಪೂಜೆ ಮಾಡಿದ್ರು, ನಾನು ಕೈ ಮುಗಿದ್ಬಿಟ್ಟು ಉಪವಾಸ ಮಾಡಾಕತ್ತಿದ್ದು. ಈಗಿದ್ರೆ ಸಂಜೆ ಮುಂದಾಗ ದೇವರಿಗೆ ದೀಪ ಹಚ್ಚಿ ಧೂಪ ಎಲ್ಲ ಹಾಕಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಬೇಕಂದ್ರೆ ಏನಾರ ಸ್ವಲ್ಪ ನಾಷ್ಟಕ್ಕೆ ರೆಡಿ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದ್ರೆ ಬರೀ ಚಹಾ ಕುಡಿದು ಮನ್ಕೋಬೋದು. ಅಂದರೆ ಚಹಾ ಕುಡಿತಾರೋ ಇಲ್ಲ ನನಗೂ ಗೊತ್ತಿಲ್ಲ ರೀ, ಆದರೆ ನಮ್ಮ ಕಡೆ ಎಲ್ಲ ಉಪವಾಸ ಇದ್ದಾಗ ಚಹಾ ಕುಡಿತಾರೋ, ಹಾಗಾಗಿ ನಾವು ಚಹಾ ಕುಡಿತೀವಿ ರೀ. ಕೆಲವೊಬ್ರು ಕುಡಿತಾರೋ, ಕೆಲವೊಬ್ರು ಕುಡಿಯೋಂಗಿಲ್ಲ. ಬರೀ ಕೆಲವೊಬ್ರು ಏಕಾದಶಿ ದಿವಸ ಬರೀ ನೀರು ಕುಡಿದು ಮಾಡ್ತಾರೋ, ಸ್ವಲ್ಪ ಹಣ್ಣು ಅದು ತಿಂದು ಮಾಡ್ತಾರೋ. ಅವ್ರವ್ರ ಭಕ್ತಿ ಹೆಂಗಿರುತ್ತೋ ಹಂಗೆ ಮಾಡ್ತಾರೆ ಅಷ್ಟೇ ರೀ. ನಮ್ಮ ಮನೆಯವರು ಬೆಳಗ್ಗೆ 1 ಕಪ್ ಚಹಾ ಕುಡಿದು ಹೋದವರು. ಈಗ ಟೈಮ 6:30 ಆಗಿತ್ತ. ಸ್ವಲ್ಪ ಸಾಬುದಾನಿ ಚೂಡ ಮಾಡಿಕೊಟ್ರಾಯ್ತು, ನನಗೂ ಆಗುತ್ತಾ ಅವರಿಗೆ ಆಗುತ್ತಂತ. ಅಂದರೆ ಇದನ್ನೇ ಸ್ವಲ್ಪ ತಿಂದು ಚಹಾ ಕುಡಿದ್ಬಿಟ್ರಾಯ್ತು, ನಾಳೆ ಬೆಳಗ್ಗೆನೇ ಊಟ ಮಾಡೋಕೆ ಬರುತ್ತಲ್ರಿ. ಈಗಿದ್ರೆ ಸಾಬುದಾನಿ ಚೂಡ ರೆಡಿ ಮಾಡಾಕಂತೀನಿ ನೋಡ್ರಿ. ಮೊನ್ನೆ ನಾವು ಏನು ಉಸುಳಿ ಎಲ್ಲ ಮಾಡ್ತೀವಲ್ಲ ಸಾಬುದಾನಿ, ಅದೇ ಸಾಬುದಾನಿನ ಸ್ವಲ್ಪ ಸ್ಟೀಮ್ ಒಳಗೆ ಬೆನೆಸ್ಬಿಟ್ಟು ಒಣಗಿಸಿ ಇಟ್ಟಿದ್ದೆ ರೀ. ಬೇಕಂದಾಗ ಎಣ್ಣೆ ಒಳಗೆ ಫ್ರೈ ಮಾಡಿಬಿಟ್ಟು ಸಾಬುದಾನಿ ಚೂಡ ರೆಡಿ ಮಾಡ್ಕೋಬೋದು. ಜಸ್ಟ್ ಹಾಕಿದ ತಕ್ಷಣ ಎಲ್ಲ ಉಬ್ಬಿ ಬರ್ತಾವ್ರಿ, ಮತ್ತು ಪಟ್ಟಂತ ಆಗುತ್ತೆ. ಹಾಗಾಗಿ ಈಗಿದ್ರೆ ಸಾಬುದಾನಿ ಎಷ್ಟು ಬೇಕಷ್ಟು ಕರೆದು ತೊಗೊಂಡಿದ್ದೀನಿ ನೋಡ್ರಿ. ಮತ್ತು ಸ್ವಲ್ಪ ಶೇಂಗಾನು ಎಣ್ಣೆ ಒಳಗೆ ಹುರಿದು, ಬೇಕಂದ್ರೆ ಮೆಣಸಿನ್ಕಾಯಿನೂ ಹುರಿದ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಖಾರವಾಗಿದ್ರೂ ಚಲೋ ಅನಿಸುತ್ತೆ. ಹಂಗಾಗಿ ನಾನು ಶೇಂಗಾನು ಹುರಿದು ಎತ್ತಿಟ್ಟು ಮತ್ತು ಮೆಣಸಿನ್ಕಾಯಿನೂ ಕಟ್ ಮಾಡಿ ಸ್ವಲ್ಪ ಗರಿ ಆಗೋ ಮಟ್ಟ ಹುರ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೋಡ್ರಿ. ಈಗಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆನ ಪುಡಿ ಮಾಡಿ ಹಾಕಬೇಕ್ರಿ. ಸೇಮ್ ನಾವು ಹೊರಗಡೆ ಏನು ತರ್ತೀವಲ್ಲ ಸಾಬುದಾನಿ ಚೂಡ, ಅದಕ್ಕಿಂತ ಬೆಸ್ಟ್ ಆಗ್ತಾವೆ. ಬೇಕಂದ್ರೆ ನೀವು ಖಂಡಿತ ಟ್ರೈ ಮಾಡಿರಿ. ಅಂದರೆ ಸಾಬುದಾನಿ ಉಸುಳಿ ಮಾಡೋಕೆ ಎಲ್ಲರೂ ನೆನೆಸಿ ಹಾಕಿರ್ತೀವಿ. ಕೆಲವೊಂದು ಸಲ ಜಾಸ್ತಿ ಆದಾಗ ಸ್ವಲ್ಪ ಸ್ಟೀಮ್ ಒಳಗೆ ಕುದಿಸ್ಬಿಟ್ಟು ಅಂದರೆ ಬೇಯಿಸ್ಬಿಟ್ಟು ಒಣಗಿಸಿ ಸ್ವಲ್ಪ ಟ್ರೈ ಮಾಡೋದು. ಚಲೋ ಅನ್ಸಿದ್ರೆ ಕಂಟಿನ್ಯೂ ಮಾಡೋದು ನೋಡಿರಿ. ನಾನು ಅದೇ ಥರ ಮಾಡೋದು. ಈಗಿದ್ರೆ ನಂಗೆ ಚಲೋ ಅನ್ಸೈತಿ. ಹೋದ ವರ್ಷನೂ ಮಾಡಿದ್ದೆ, ಈ ವರ್ಷನೂ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದೀನಿ ರೀ, ಬೇಕಂದಾಗ ನಮ್ಗೆ ಯೂಸ್ ಆಗುತ್ತಂತೇಳಿ. ಈಗಿದ್ರೆ ಸಕ್ಕರೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ರೆ ಇತ್ತು. ಮಸ್ತಾಗಿ ಸಾಬುದಾನಿ ಚೂಡ ರೆಡಿ ಆಗ್ತಾವೆ ನೋಡ್ರಿ. ಅಂದರೆ ನಾವು ಲೈನಾಗಿ ಸಾಬುದಾನಿ ಚೂಡ ಮಾಡಿದಾಗ ಸ್ವಲ್ಪ ತಿಂದ್ರೂ ಹೊಟ್ಟೆ ಫುಲ್ ಅನಿಸುತ್ತೆ. ಇದು 1 ಪ್ಲೇಟ್ ತಿನ್ಬೋದು. ನಮ್ಮ ಮನೆಯವ್ರದ್ದು ಉಪವಾಸ ಇತ್ತಲ್ಲ, ಹಾಗಾಗಿ ತಿಂದ್ರೆ ಅಂತ ಒತ್ತಾಯ ಮಾಡಿ ಕೊಡಾಕತ್ತಿದ್ದೆ. ಅವರು ಒಂದ್ಸಲ ಶೆಟ್ಕೊಂತಾರೆ, ಯಾವಾಗ ಚಲೋ ಇರ್ತಾರೋ ಗೊತ್ತೇ ಆಗಂಗಿಲ್ಲ. ಸಣ್ಣ ಹುಡುಗರು ಇದ್ದಂಗೆ ರೀ, ಅವ್ರ ರಂಸೋದನ್ನೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಈಗಿದ್ರೆ ನಿನ್ನೆ ಸಾಬುದಾನಿ ಚೂಡ ತಿಂದು ಚಹಾ ಕುಡಿದು ಮನ್ಕೊಂಡ್ವಿ. ಈಗ ಬೆಳಗ್ಗೆ ನೋಡ್ರಿ ಇವತ್ತು ಉಪವಾಸ ಬಿಡ್ತಾರಲ್ಲ, ಹಾಗಾಗಿ ಈಗ ಟೈಮ 8 ಗಂಟೆ ಆಗಿ 10 ನಿಮಿಷ ಆಗೈತೆ ನೋಡ್ರಿ. ಇನ್ನು 20-25 ನಿಮಿಷ ಒಳಗಡೆ ಅಡುಗೆ ರೆಡಿ ಮಾಡಿಬಿಡ್ಬೇಕು. ಎಷ್ಟು ಫಾಸ್ಟ್ ಮಾಡ್ತೀನಿ ಅಂದರೆ 1 by 1 ಎಲ್ಲ ಮಾಡ್ಕೊಂಡ್ಬಿಟ್ರೆ ಒಂದು 25 ನಿಮಿಷ ಒಳಗಡೆ ಅಡುಗೆ ರೆಡಿ ಆಗಿಬಿಡುತ್ತೆ ರೀ. ಆ್ಯಕ್ಚುಲಿ 8:30-9 ಒಳಗಡೆ ಊಟ ಮಾಡಿಬಿಡ್ಬೇಕು ಉಪವಾಸ ಇದ್ದಾಗ್ರಿ. ಹಾಗಾಗಿ ಈಗಿದ್ರೆ ನಾನು ಫಸ್ಟಿಗೆ ಪುರಿ ಮಾಡ್ಬೇಕಂತ ಹಿಟ್ಟು ಕಲಸಿಡಾಕಂತೀನಿ ನೋಡ್ರಿ. ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ರೆಡಿ ಮಾಡ್ಕೊಳಕತ್ತಿದ್ದು. ಅಂದರೆ ಗೋಧಿ ಹಿಟ್ಟನ್ನು ಬಳಸಿಬಿಟ್ಟು ಪುರಿ ಮಾಡ್ತೀನಿ ರೀ, ಭಾಳ ಮಸ್ತ್ ಬರ್ತಾವೆ. ಗೋಧಿ ಹಿಟ್ಟು ಏನೈತಿಲ್ಲ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚಲೋತ್ನಾಗೆ ಗಟ್ಟಿಯಾಗಿ ನಾದ್ಕೋಬೇಕ್ರಿ. ಅಂದರೆ ಭಾಳ ಮೆತ್ತಗೆಲ್ಲ ನಾದ್ಕೋಬಾರ್ದು. ಆದಷ್ಟು ಎಷ್ಟು ಗಟ್ಟಿಯಾಗಿ ನಾದ್ಕೊತಿಲ್ಲ ಅಷ್ಟು ಪುರಿ ಉಬ್ಬಿನೂ ಬರ್ತಾವೆ ಮತ್ತು ಎಣ್ಣೆನೂ ಹೀರ್ಕೊಳ್ಳಂಗಿಲ್ಲ ರೀ. ಈಗಿದ್ರೆ ನಾನು ಚಲೋತ್ನಾಗೆ ಹಿಟ್ಟನ್ನು ಕಲಿಸ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚಲೋತ್ನಾಗೆ ಮೀದ್ಕೊಂಡ್ಬಿಟ್ಟು ಒಂದು 10-15 ನಿಮಿಷ ನೆನೆಸಾಕಿಟ್ರೆ ಸಾಕಾಗುತ್ತೆ ರೀ. ಅಷ್ಟು ತನಕ ನಾನು ಪಲ್ಯ ಮತ್ತು ಶಿರಾ ಮಾಡ್ಕೊತೀನಿ. ಅಂದ್ರೆ ನಾನು ಇವತ್ತು ಪುರಿ ಮತ್ತು ಬಟಾಟಿ ಪಲ್ಯ ಮತ್ತು ಶಿರಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ನೈವೇದ್ಯಕ್ಕೂ ಆಗುತ್ತಲ್ರಿ. ಫಸ್ಟಿಗೆ ಹಿಟ್ಟು ಕಲಸಿ ಇಟ್ಬಿಟ್ಟು ಇನ್ನು ಬಟಾಟಿ ಕುದಿಸಾಕಿ ಇಟ್ಟಿದ್ದೆ ಆದರೆ ಅದನ್ನೆಲ್ಲ ಸಪ್ಪಿ ತೆಗೆದು ಇಟ್ಟರಾಯಿತು. ಶಿರಾ ಮಾಡಿ ಪಲ್ಯ ಮಾಡಿಬಿಟ್ಟು ಪುರಿ ಮಾಡ್ರಾಯಿತು. ಸಿಂಪಲ್ಲಾಗಿ ಒಂದು 25 ನಿಮಿಷ ಅಥವಾ ಅರ್ಧ ತಾಸು ಒಳಗಡೆ ಪುರಿ ಪಲ್ಯ ಮತ್ತು ಶಿರಾ 3 ರೆಡಿ ಆಗ್ತಾವೆ ನೋಡ್ರಿ. ಅನ್ನ ಇದು ಏನು ಮಾಡೋಕ್ಕೆ ಹೋಗಿಲ್ಲ, ಜಸ್ಟ್ ಬರೀ ಸ್ವೀಟ ಸ್ವಲ್ಪ ಪುರಿ ಮತ್ತು ಪಲ್ಯ ಮಾಡ್ರಾಯಿತು.
ಅಂತೇಳಿ ನಾನೀಗ ಹಿಟ್ಟು ಕಲಸಿಟ್ಬಿಟ್ಟು ಬಟಾಟಿ ಏನು ಕುದಿಸಿಟ್ಟಿದ್ದೆ ಅಂದರೆ ಅದನ್ನ ಸಪ್ಪೆ ಎಲ್ಲ ತೆಗೆದ್ಬಿಟ್ಟು ತೊಗೊಳಕಂತೀನಿ ನೋಡಿರಿ. ಸಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಟಿದ್ದೀನಿ. ಫಸ್ಟಿಗಿದ್ರೆ ಶಿರಾ ಮಾಡಿಬಿಟ್ಟನೆ ಪಲ್ಯ ಮಾಡ್ರೈತೆ ಅಂತೇಳಿ ಈಗ ನಾನು ಶಿರಾ ಮಾಡಾಕಂತೀನಿ ನೋಡಿರಿ. ಶಿರಾ ಮಾಡೋಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ. ಜಸ್ಟ್ ಒಂದು 5 ನಿಮಿಷ ಒಳಗಡೆ ಶಿರಾ ರೆಡಿ ಆಗಿಬಿಡುತ್ತೆ. ಅಂದ್ರೆ ಫಸ್ಟಿಗೆ ಏನೈತಲ್ಲ ಒಂದು ಈ ಕಡೆ ಬಾಣಲಿ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ 1-2 ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಡ್ರೈ ಫ್ರೂಟ್ಸನ್ನು ಹುರಿಯಾಕಿಟ್ಟು ಆಮೇಲೆ ಒಂದು ಸೈಡ್ ಇದ್ರೆ ನೀರನ್ನು ಬಿಸಿ ಮಾಡೋಕೆ ಇಟ್ಟರಾಯಿತು. ಈ ಕಡೆ ನಾವು ಡ್ರೈ ಫ್ರೂಟ್ಸ್ ಮತ್ತು ರವೆ ಹುರ್ಕೋ ತನಕ ನೀರನ್ನು ಕುದಿಯೋಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಆಮೇಲೆ ರವಕ್ಕಿದ್ರೆ ಬಿಸಿನೀರು ಹಾಕಿಬಿಟ್ರೆ ಆಯಿತು, ಶಿರಾ ರೆಡಿ ಆಗುತ್ತೆ ನೋಡಿರಿ. ಎಷ್ಟೇ ಗಂಟೆಗೆ ಜಲ್ದಿ ಹೇಳ್ಬೇಕಂದ್ರೆ ಆಗೋದೇ ಇಲ್ಲ ರೀ. ಹಂಗಾಗಿ 7 ಗಂಟೆಗೆ ಎದ್ಬಿಟ್ರೆ ಅಂತೂ ತೀರಾ ಗಡಿಬಿಡಿ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗಿದ್ರೆ ನಾನು ಶಿರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ತುಪ್ಪನಾಗ ಹುರಿದ್ಬಿಟ್ಟು ಆಮೇಲೆ ಅದಕ್ಕನ್ನು ಒಂದು ಸಣ್ಣ ಬಟ್ಲಷ್ಟು ರವೆ ಹಾಕಿದ್ದೀನಿ ರೀ. ಶಿರಾ ಜಾಸ್ತಿ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ, ಹಂಗಾಗಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ರೆಡಿ ಮಾಡಾಕತ್ತಿದ್ದು. ನಮಗೂ ಸ್ವಲ್ಪ ಸ್ವೀಟ್ ಆಗುತ್ತೆ ಮತ್ತು ದೇವ್ರಿಗೂ ನೈವೇದ್ಯಕ್ಕೆ ಆಗುತ್ತಂತೆ ಶಿರಾ ಮಾಡ್ಕೊಂಡ್ರೈತಂತ ರೆಡಿ ಮಾಡಾಕಂತೀನಿ ನೋಡಿರಿ. ರವೆ ಚಲೋ ಹೊತ್ನಾಗ ಹುರ್ಕೊಂಡ್ಬಿಟ್ಟು ತುಪ್ಪನಾಗ ಆಮೇಲೆ ಕುದಿಯೋ ನೀರನ್ನು ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು 2 ನಿಮಿಷ ಮುಚ್ಚಿಟ್ಟಿಬಿಟ್ರೆ ಆಯಿತು. ಆಮೇಲೆ ಬೇಕಂದಷ್ಟು ಸಕ್ಕರೆ ಹಾಕಬೇಕು. ಅಂದರೆ ನಾವು ರವೆ ಎಷ್ಟು ತೊಗೊಂಡಿರ್ತೀವಲ್ರಿ ಅಷ್ಟು ಸಕ್ಕರೆ ಹಾಕಬೇಕು. ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಮ್ಮ ಮನೆಯೊಳಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೋ, ಅಂದರೆ ಸ್ವಲ್ಪ ಸಪ್ಪಗಾಗ್ಬಿಟ್ರೆ ಏನು ಸಕ್ಕರೆನೇ ಹಾಕಿಲ್ಲ ಅನ್ನೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೋ. ಹಾಗಾಗಿ ನಾನು 1 ಚಮಚದಷ್ಟು ಜಾಸ್ತಿನೇ ಹಾಕಿರ್ತೀನಿ ರೀ. ಈಗಿದ್ರೆ ರವೆ ಹಾಕಿ ಮುಚ್ಚಿಟ್ಟು ಮತ್ತು ಆಮೇಲೆ ಅದಕ್ಕೆ ಎಷ್ಟು ಬೇಕಾದ ಸಕ್ಕರೆ ಸ್ವಲ್ಪ ಏಲಕ್ಕಿ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಶಿರಾ ರೆಡಿ ಆಗುತ್ತೆ ನೋಡಿರಿ. ಬೇಕಂದ್ರೆ ಫುಡ್ ಕಲರನ್ನು ಯೂಸ್ ಮಾಡ್ಬೋದು. ನಮ್ಮ ಕಡೆ ಶಿರಾ ಅಂತೀವಿ ರೀ, ಕೆಲವೊಂದು ಕಡೆ ಕೇಸರಿ ಬಾತ್ ಅಂತಾರೆ. ಕೇಸರಿ ಬಾತ್ಗೆ ನಮ್ಮ ಕಡೆ ಶಿರಾ ಅಂತೀವಿ ನಾವು. ಹಾಗಾಗಿ ಅದನ್ನೂ ರೆಡಿ ಮಾಡಿ ಎತ್ತಿಟ್ಟೆ ನೋಡಿರಿ. ಇವತ್ತಿದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ್ ಮಾಡ್ದೇ ನೈವೇದ್ಯಕ್ಕೆ ಅಡುಗೆ ಮಾಡಾಕತ್ತಿದ್ದು ನೋಡಿರಿ. ಅಂದರೆ ಪಲ್ಯಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕೋದಿನ ಅವಶ್ಯಕತೆ ಇಲ್ಲ ರೀ. ಟೇಸ್ಟ್ ಚಲೋ ಇರುತ್ತೆ. ಹಾಗೆ ಮಾಡಿಬಿಟ್ರು ನಾನು ಭಾಳ ಸಲ ಮಾಡಿದ್ದೀನಿ. ನವರಾತ್ರಿ ಒಳಗಾಗಲಿ ಮತ್ತು ಉಪವಾಸ ಇದ್ದಾಗಲಿ ಈ ರೀತಿ ಮಾಡ್ತಾ ಇರ್ತೀನಿ. ಈಗಿದ್ರೆ ನಾನು 1-2 ಚಮಚದಷ್ಟು ಎಣ್ಣೆ ಜೀರಿಗೆ ಮತ್ತು ತುರಿದಿಟ್ಟಿದ್ದ ಶುಂಠಿ ರೀ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಬಟಾಣಿನೂ ಹಾಕಿದ್ದೀನಿ ರೀ. ಬಟಾಣಿ ಹಾಕಿ ಒಂದು ಸ್ವಲ್ಪ 1 ನಿಮಿಷ ಹುರ್ಕೊಂಡ್ಬಿಟ್ಟು ಆಮೇಲೆ ಅರಿಶಿನ ಪುಡಿ ಮತ್ತು ಬಟಾಟಿ ಏನು ಕುದಿಸಿಟ್ಟಿರ್ತೀವಲ್ರಿ ಮ್ಯಾಶ್ ಮಾಡಿ ಈ ರೀತಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕ್ರಿ. ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಹಾಕಿಬಿಟ್ರೆ ಆಯಿತು. ಮಸ್ತಾಗಿ ಬಟಾಟಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ನಮ್ಗೆ ಸ್ವಲ್ಪ ಅಳಸ್ತರ ಬೇಕಂದ್ರೆ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೋಬೋದು ಮತ್ತು ಬೇಕಂದ್ರೆ ಟೊಮೊಟೊನೂ ಹಾಕ್ಬೋದು. ಇವತ್ತು ನಾನು ಟೊಮೊಟೊ ಏನು ಹಾಕಿಲ್ಲ ರೀ. ಸ್ವಲ್ಪ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಸಕ್ಕರೆ ಉಪ್ಪು ಮತ್ತು ಧನಿಯಾ ಪುಡಿ ಗರಂ ಮಸಾಲ ಅಷ್ಟೇ ಹಾಕಿದ್ದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರಾಯ್ತು. ಡ್ರೈ ಬಟಾಟಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಇದಕ್ಕೆ ಬೇಕಂದ್ರೆ ಸ್ವಲ್ಪ ಮೆಂತ್ಯನ ಎಣ್ಣೆ ಒಳಗೆ ಹುರ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಬೇಕು, ಇನ್ನೂ ಬೆಸ್ಟ್ ಆಗುತ್ತೆ ರೀ. ಅಂದರೆ ನಾವು ಬಟಾಣಿ ಏನು ಹಾಕ್ತೀವಲ್ಲ ಅದಕ್ಕಿಂತ ಮುಂಚೆನೇ ಮೆಂತ್ಯನೂ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿ ಹುರ್ಕೊಂಡು ಆಮೇಲೆ ಬಟಾಣಿ ಮತ್ತು ಆಲೂ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ರೆ ಅದೂ ಪಲ್ಯ ಟೇಸ್ಟ್ ಇರುತ್ತೆ ನೋಡಿರಿ. ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ಅಂದರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋದವಾಗ ಇನ್ನಷ್ಟು ಟೇಸ್ಟ್ ಆಗುತ್ತಲ್ರಿ. ಹಂಗಾಗಿ ನಾನು ಏನಾದರೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸಲ. ಈಗಿದ್ರೆ ನಾನು ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಪುರಿಯಷ್ಟು ಮಾಡಿಬಿಟ್ರೆ ಆಯ್ತು ನೋಡಿರಿ ಇವತ್ತಿನ ನಾಷ್ಟದ ಕೆಲಸ. ಜಸ್ಟ್ ಈಗ 20 ನಿಮಿಷ ಆಗೈತಿ. ಇನ್ನೊಂದು 5-6 ನಿಮಿಷ ಒಳಗಡೆ ಪುರಿನೂ ರೆಡಿ ಆಗ್ಬಿಡ್ತಾವೆ. ಅಂದ್ರೆ ದೇವರಿಗೆ ಮತ್ತು ನಮ್ಮ ಮನೆಯವ್ರಿಗೆ ತನಗಷ್ಟು ಮಾಡಿಕೊಟ್ರೆ ನಂದೇನು ಲೇಟ್ ಆದರೂ ನಡೀತೈತ್ರಿ. ಹಾಗಾಗಿ ಈಗಿದ್ರೆ ಪುರಿನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ಗೋಧಿ ಹಿಟ್ಟಿನ ಪುರಿ ಎಲ್ಲಕ್ಕಿಂತ ಬೆಸ್ಟ್ ಅಂತ ಅನಿಸುತ್ತೆ. ಅದ್ರಾಗ ನಾವು ಗೋಧಿನ ಕ್ಲೀನ್ ಮಾಡಿ ಬೀಸ್ಕೊಂಬಂದು ಚಾಣಿಸ್ಬಿಟ್ಟು ಇಟ್ಕೊಂಡಿರ್ತೀವಲ್ಲ, ಹಾಗಾಗಿ ಆರೋಗ್ಯಕ್ಕೂ ಚಲೋ ಮತ್ತು ಎಣ್ಣೆ ಒಳಗೆ ಕರೆದಿರ್ತೀವಿ ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಎಲ್ಲ ಟೈಮ್ದಾಗೂ ಹೆಲ್ದಿಯಾಗಿ ನೋಡಕ್ಕೆ ಹೋಗಕ್ಕೆ ಆಗಂಗಿಲ್ಲ. ಅಂದ್ರೆ ಬಾಯಿಗೆ ರುಚಿನೂ ಬೇಕಾಗುತ್ತೆ, ಟೇಸ್ಟ್ನೂ ಬೇಕಾಗುತ್ತಲ್ರಿ. ಹಾಗಾಗಿ ಹೊರಗಡೆ ತಿನ್ನೋಕ್ಕಿಂತ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ಅಲ್ರಿ. ಹಾಗಾಗಿ ಯಾವಾಗ ಏನು ತಿನ್ಬೇಕು ಅನ್ಸುತ್ತಲ್ಲ ತಿನ್ಕೊಂಬಿಡೋದು ಅಷ್ಟೇ ರೀ. ನೋಡಿರಿ ಈಗಿದ್ರೆ ಪುರಿ ಈ ಥರ ಲಟ್ಟಿಸ್ಬಿಟ್ಟು ಫ್ರೈ ಮಾಡ್ರಾಯ್ತು. ಮಸ್ತಾಗಿ ಉಬ್ಬಿ ಬರ್ತಾವ್ರಿ. ಅಂದರೆ ಜಾಸ್ತಿ ತೆಳ್ಳಗಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಭಾಳ ದಪ್ಪನೂ ಇರಬಾರ್ದು, ಮೀಡಿಯಮ್ಮಾಗೆ ಲಟ್ಟಿಸ್ಬಿಟ್ಟು ಫ್ರೈ ಮಾಡ್ರಾಯ್ತು. ಗೋಧಿ ಹಿಟ್ಟಿನ ಪುರಿ ಭಾಳ ಮಸ್ತ್ ಬರ್ತಾವೆ ನೋಡಿರಿ. ಅದಕ್ಕೆ ಬೇಕಂದ್ರೆ ಚಿರೋಟಿ ರವೆ ಹಾಕಬೇಕಿತ್ತು. ಚಿರೋಟಿ ರವೆ ಇದ್ದಿತ್ತಿಲ್ಲ ಅಂತ ನಾನು ಹಾಕಕ್ಕೆ ಹೋಗಿಲ್ಲ ರೀ. ಈಗಿದ್ರೆ ನಮ್ಮ ಮನೆಯವ್ರಿಗೆ ನೈವೇದ್ಯ ಹಿಡಿದ್ಬಿಡ್ರಿ, ರೆಡಿ ಆಗೈತಿ ಎಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳಿದ ಕೂಡಲೇ ಅವರು ನೈವೇದ್ಯನ ಹಿಡಿದ್ಬಿಟ್ಟು ಊಟ ಮಾಡಿರಿ ಅಂತ ಹೇಳಿದ್ದೆ ಅವರಿಗೆ. ಫಸ್ಟಿಗೆ ದೇವರಿಗೆ ನೈವೇದ್ಯ ಮಾಡಿ ಕೈ ಮುಗಿದು ಉಪವಾಸ ಬಿಡೋದು ಈ ಥರ ಪದ್ಧತಿ ಇರುತ್ತಲ್ರಿ. ಅದಕ್ಕೆ ಆದ ಹಾಗಾಗಿ
ಹೇಗಿದ್ರೆ ಫಸ್ಟಿಗೆ ದೇವರಿಗೆ ನೈವೇದ್ಯ ಹಿಡಿದು ನಮ್ಮ ಮನೆಯವರು ಊಟ ಮಾಡಿ ಅವರು ಕೆಲ್ಸಕ್ಕೆ ಹೋದ್ರು, ತಾನು ಕಾಲೇಜ್ಗೆ ಹೋದ್ಲು. ನಾಷ್ಟ ಮಾಡಿಬಿಟ್ಟು ಡಬ್ಬಿ ಎಲ್ಲ ಕಟ್ಕೊಂಡ್ಬಿಟ್ಟು ಇನ್ನು ನಾನು ಊಟ ಮಾಡ್ಬೇಕು ನೋಡ್ರಿ. ಟೈಮ್ 9 ಗಂಟೆ ಆಗಕ್ಕೆ ಬಂದಿತ್ತು, ಅಂದರೆ 8:40 ಆಗಿತ್ತು ಅನ್ಸುತ್ತೆ. ಮತ್ತು ಎದುರಿನ ಹುಡುಗಿನೂ ಬಂದಿತ್ತು. ಆ ಹುಡುಗಿನೂ ಪುರಿ ಮತ್ತು ಪಲ್ಯ ಸೀರಾ ಹಾಕಿ ಮನೆಗೆ ಒಯ್ತನಂತ ಹುಡುಗಿ. ಹಾಗಾಗಿ ಆ ಹುಡುಗಿನೂ ಕೊಟ್ಟು ನಾನು ಈಗ ಊಟ ಮಾಡಾಕಂತೀನಿ ನೋಡ್ರಿ. ಫಸ್ಟಿಗೆ ನಾಯಿಗೂ ಊಟಕ್ಕೆ ಹಾಕಿದ್ದು, ಅಂದರೆ ಮಾನವೀಯತೆ ಅಂದಮೇಲೆ ಫಸ್ಟಿಗೆ ಪ್ರಾಣಿಗಳಿಗೆ ಊಟಕ್ಕೆ ಹಾಕಿಬಿಟ್ಟನೆ ನಾವು ಊಟ ಮಾಡೋದು ಒಂದು ಖುಷಿನೂ ಕೊಡುತ್ತಲ್ರಿ. ಬರೀ ದೇವ್ರ ಪೂಜೆ ಮಾಡೋಕ್ಕಿಂತ ಆದಷ್ಟು ಒಳ್ಳೆ ಕೆಲಸ ಮಾಡೋದ್ರಿಂದನೂ ಖುಷಿ ಸಿಗುತ್ತಲ್ಲ. ಈಗಿದ್ರೆ ನಾನು ಊಟ ಮಾಡಿ ಸುಮ್ಮನೆ ಕುಂತಿದ್ದೆ ರೀ. ಮತ್ತೆಲ್ಲ ಕೆಲಸ ಮುಗಿಸ್ಬಿಟ್ಟು, ಅಂದರೆ ಎಡಿಟಿಂಗ್ ಎಲ್ಲ ಮುಗಿಸಿ ಮೊಬೈಲ್ ನೋಡ್ಕೊತ ಕುಂತಿದ್ದೆ. ಪಾರ್ಸಲ್ನೂ ಬಂದಿತ್ತು ಆನ್ಲೈನಿಂದ, ಅದನ್ನೂ ತೊಗೊಂಬಿಟ್ಟು ಇವಾಗ ಅದನ್ನ ನೋಡಾಕಂತೀನಿ ನೋಡ್ರಿ. ಏನಾರ ಬಂದುಬಿಟ್ರೆ ಯಾವಾಗ ನೋಡೋಣಪ್ಪ ಅಂತ ಅನ್ನಿಸ್ತಾ ಇರ್ತೈತಿ. ಹಾಗಾಗಿ ಆನ್ಲೈನ್ ಒಳಗೆ ನಾನು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ತರಿಸಿದ್ದೆ ರೀ. ಫಸ್ಟ್ ಒಂದು ಸಲ ತರಿಸಿದ್ದೆ, ಭಾಳ ಬೆಸ್ಟ್ ಇದ್ದು. ಹಾಗಾಗಿ ಇಲ್ಲಿ ತರಿಸಿದ್ದು ನೋಡ್ರಿ, ಎಷ್ಟು ಮಸ್ತ್ ಅದಾವು. ನಾವು ಇಲ್ಲಿ ಲೋಕಲ್ನೂ ಕೇಳಿದ್ದೀನಿ, ಸ್ವಲ್ಪ ಅಮೌಂಟ್ ಜಾಸ್ತಿ ಅನ್ನಿಸ್ತಾ. ಹಾಗಾಗಿ ಆನ್ಲೈನ್ ಒಳಗನ ಬೆಸ್ಟ್ ಅನ್ಸುತ್ತಂತೆ, ಅಲ್ಲಿಂದನೇ ತರಿಸಿದೆ. ಆ್ಯಕ್ಚುಲಿ ನಾವಿಲ್ಲಿ ಒಂದು 1/4 kg ತೊಗೋಬೇಕಂದ್ರೆ 180 ರೂಪಾಯಿ ಅಂತ ಹೇಳಿದರು. ನಾನು ಡ್ರೈ ಫ್ರೂಟ್ಸ್ ಅಂಗಡಿ ಎಲ್ಲ ಇರುತ್ತಲ್ರಿ, ಮಾರ್ಕೆಟ್ಗೆ ಹೋದಾಗ ಕೇಳಿದ್ದೆ, 180 ರೂಪಾಯಿ ಅಂತ ಅಂದಿದ್ರು. ಹಾಗಾಗಿ ಆನ್ಲೈನ್ ಒಳಗೆ ಚೆಕ್ ಮಾಡ್ತಾ ಇದ್ದಾಗ ಇದು ಬೆಸ್ಟ್ ಅನ್ನಿಸ್ತು, ಮತ್ತು ಅದರ ರಿವ್ಯೂನು ಚಲೋ ಇತ್ತು. ಹಾಗಾಗಿ ತರಿಸಿದ್ದೀನಿ ನೋಡ್ರಿ. ಎಷ್ಟು ಮಸ್ತ್ ಅದಾವು, ಯಾವುದೇ ಹೊಲಸಿಲ್ಲ ಮತ್ತು ಟೇಸ್ಟ್ನೂ ಇರ್ತಾವ್ರಿ. ಅದನ್ನ ಹಂಗೆ ತಿನ್ನಬಾರ್ದು. ಯಾವಾಗಲೂ ನಾವು ಪಂಪ್ಕಿನ್ ಸೀಡ್ಸ್ ಆಗಲಿ ಅಂದರೆ ಸೂರ್ಪಾನ್ ಬೀಜ ಮತ್ತು ಕುಂಬಳಕಾಯಿ ಬೀಜ ಅಂತೀವಿ ನಮ್ಮ ಭಾಷೆ ಒಳಗೆ ಹೇಳಬೇಕಂದ್ರೆ. ಅವನ್ನ ಸ್ವಲ್ಪ ಹುರಿದ್ಬಿಟ್ಟು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿಬಿಟ್ಟು ತಿಂದ್ರಾಯ್ತು. ಟೇಸ್ಟ್ ಮಸ್ತ್ ಇರ್ತಾವೆ ನೋಡ್ರಿ. ಮಕ್ಕಳಿಗೂ ಅಷ್ಟೇ ಸ್ಕೂಲಿಂದ ಬಂದ ತಕ್ಷಣ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಥವಾ ಯಾವುದಾದ್ರೂ ಸೀಡ್ಸ್, ಶೇಂಗಾ ಮತ್ತು ಮನೆಯೊಳಗೆ ಏನಿರುತ್ತಲ್ಲ ಅದನ್ನೇ ಹುರಿದ್ಬಿಟ್ಟು ಕೊಟ್ರೆ ಅವರಿಗೆ ಖುಷಿ ಆಗುತ್ತೆ. ಬಂದ ಕೂಡಲೇ ಚಹಾ ಮತ್ತು ಈ ಥರ ಕೊಡೋಕ್ಕಿಂತ ಚಲೋ ಅನಿಸುತ್ತೆ. ಅವಾಗಾರ ಒಂದು ಸಲ ಕೊಡ್ಬೋದು, ಆದರೆ ಡೈಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೊಟ್ರೂ ಚಲೋ. ನನಗೆ ಇಷ್ಟ ಆಗುತ್ತೆ ಅಂತೇಳಿ ಆ್ಯಕ್ಚುಲಿ ತರಿಸಿದ್ದು, ಯಾವಾಗಾರ ತಿನ್ನಕ್ಕೆ ಬರುತ್ತೆ ಈಗ ತರಿಸಿ ಡಬ್ಬಿಗೆ ಹಾಕಿಡಾಕಂತೀನಿ ನೋಡ್ರಿ. ಇಷ್ಟು ಕೊನೆ ಬಂದವು 200 ಗ್ರಾಮ್ ಅದಾವೆ ರೀ. ಸನ್ಫ್ಲವರ್ ಸೀಡ್ಸು ಅಷ್ಟೇ ಮತ್ತು ಪಂಪ್ಕಿನ್ ಸೀಡ್ಸು ಅಷ್ಟೇ 200 ಗ್ರಾಮ್ ಅದಾವು. ಇಲ್ಲಿ ತೊಗೊಂಡ್ಬಿಟ್ರೆ ಅಮೌಂಟ್ನೂ ಜಾಸ್ತಿ ಆಗುತ್ತೆ, ಮತ್ತು ಇಷ್ಟು ಸರಿ ಇದ್ದಿತ್ತಿಲ್ಲ. ಹಾಗಾಗಿ ನನಗೆ ಬೆಸ್ಟ್ ಅನ್ನಿಸ್ತು ತರಿಸಿದ್ದು. ಅದನ್ನು ತೆಗೆದು ಇಟ್ಟು ನೋಡಿ. ಈಗಿದ್ರೆ ಅನ್ಸ್ಲಂದಂತ ಒಂದು ರೆಸಿಪಿನ ಮಾಡಾಕತ್ತಿದ್ದು ನೋಡ್ರಿ. ಆ್ಯಕ್ಚುಲಿ ಉಣ್ಣಾಕ ಮನ್ಸಿದ್ದಿತ್ತಿಲ್ಲ, ಬೆಳಗ್ಗೆನೇ ಪುರಿ ತಿಂದಿದ್ದಲ್ಲ. ಇವಾಗ ಟೈಮ 3:30 ಆಗಿತ್ತು, ಹಾಗಾಗಿ ಹಸಿವಾದಂಗೆ ಆಗಿತ್ತು. ಊಟ ಮಾಡೋಕ್ಕಿಂತ ಇದನ್ನ ಮಾಡ್ಕೊಂಡು ತಿಂದರೆ ಬೆಸ್ಟ್ ಇರುತ್ತೆ ನೋಡ್ರಿ. ವೆಯ್ಟ್ ಲಾಸ್ ಮಾಡೋರಿಗಂತೂ ಬೆಸ್ಟ್, ಮತ್ತು ಯಾರಿಗೆಲ್ಲ ಡೈಜೆಷನ್ ಆಗಲ್ಲ ಊಟ ಮಾಡಿದ್ದು ಮಧ್ಯಾಹ್ನ ಟೈಮ್ದಾಗ ಇದನ್ನ ತಿಂದ್ರೆ ಬೆಸ್ಟ್ ಆಗಿರುತ್ತೆ ನೋಡ್ರಿ. ಟೇಸ್ಟ್ನು ಚಲೋ ಇರುತ್ತೆ, ಮತ್ತು ಹೊಟ್ಟೆನೂ ಫುಲ್ ಅನ್ಸುತ್ತೆ. ಏನಪ್ಪ ತಿನ್ನೋಕೆ ಆಗಂಗಿಲ್ಲ ಅಂತಲ್ಲ, ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ಒಂದು ಮೂಲಂಗಿ, ಒಂದು ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿಬಿಟ್ಟು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಒಂದು ಬಟ್ಲಷ್ಟು ಮೊಸರು, ಅಂದರೆ ಎಷ್ಟು ಬೇಕಲ್ಲ ಅಷ್ಟು ಮೊಸರು, ಮತ್ತು ಒಂದು 4-5 ಕಾಳು ಮೆಣಸಿನ ಪುಡಿ ಹಾಕಾಕಂತೀನಿ ನೋಡ್ರಿ. ಬೇಕಂದ್ರೆ ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕ್ಬೋದು. ಹಸಿಮೆಣ್ಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತಲ್ಲ. ಹಾಗಾಗಿ ಈಗ ಕಾಳು ಮೆಣಸು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದ್ರಿ. ನೆಗಡಿ, ಕೆಮ್ಮು, ಕಫ ಬರುತ್ತಲ್ಲ. ಹಾಗಾಗಿ ಮೊಸರು ತಿಂದಾಗ ಶೀತ ಆಗೋ ಚಾನ್ಸು ಇರುತ್ತೆ. ಅದಕ್ಕಾಗಿ ಸ್ವಲ್ಪ ಕಾಳು ಮೆಣಸು ಹಾಕಿಬಿಟ್ರೆ ನೆಗಡಿನೂ ಆಗಲ್ಲ. ಅದಕ್ಕಾಗಿ ಕಾಳು ಮೆಣಸು ಮತ್ತು ನಾನಿಲ್ಲಿ ಶೇಂಗಾ ಮತ್ತು ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್ ಹುರಿದು ಇಟ್ಟಿದ್ದೆ ರೀ. ಸ್ವಲ್ಪ ಸಣ್ಣ ಉರಿ ಒಳಗೆ ಹುರ್ಕೋಬೇಕು. ಹುರ್ಬಿಟ್ಟು ಕ್ರಿಸ್ಪಿ ಆಗ್ತಾವಲ್ಲ, ಅವಾಗ ನಾವು ಯಾವುದಾದ್ರೂ ಚಾಟ್ ಸಂಗಟ ಮತ್ತು ಸ್ನ್ಯಾಕ್ಸ್ ಸಂಗಟ ತಿಂದಾಗ ಇನ್ನೂ ಟೇಸ್ಟ್ ಇರುತ್ತೆ ನೋಡ್ರಿ. ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ತಿಂದುಬಿಟ್ರೆ ಬೆಸ್ಟ್ ಆಗಿರುತ್ತೆ. ಅಂದರೆ ಮೂಲಂಗಿ ತಿನ್ನೋಕೆ ಸ್ವಲ್ಪ ಅದು ಸ್ಮೆಲ್ ಬರುತ್ತೆ ತಿಂದಾಗ ಅಂತ ಅನ್ನಿಸ್ತಾ ಇರ್ತೈತಿ. ಈ ಥರ ತಿಂದಾಗ ಅದು ಸ್ಮೆಲ್ಲು ಬರೋಂಗಿಲ್ಲ, ಟೇಸ್ಟ್ನು ಮಸ್ತ್ ಇರ್ತೈತಿ ನೋಡ್ರಿ. ನೀವು ಖಂಡಿತ ಟ್ರೈ ಮಾಡಿರಿ, ನನಗಿಷ್ಟ ಆಯಿತು. ನಾನು ನಾಯಿ ಮರಿಗಳಿಗೆ ಊಟಕ್ಕೆ ಹಾಕಿಬಿಟ್ಟು, ಅಂದರೆ ಇವನು ಅನ್ನನೂ ತಿನ್ನಂಗಿಲ್ಲ ರೀ. ರೊಟ್ಟಿ ಮತ್ತು ಬ್ರೆಡ್ಡು, ಬಿಸ್ಕಿಟು ತಿಂತಾವೆ. ಅನ್ನ ಇದ್ಬಿಟ್ರೆ ಜಾಸ್ತಿ ಹಾಲು ಹಾಕಿ ಕಲಸಿಟ್ರೆ ತಿಂತಾವೆ. ರೊಟ್ಟಿ ಮಾತ್ರ ಬೆಸ್ಟ್ ಆಗೈತೆ ನೋಡ್ರಿ ಅವಕ್ಕೆ ತಿನ್ನೋಕೆ. ಅಂದರೆ ಮನೆ ಏನು ರೊಟ್ಟಿ ಮಾಡಿ ಇಟ್ಟಿದ್ದಿಲ್ಲ, ನಾನು 1-2 ಅಷ್ಟೇ ತಿಂದಿದ್ದು. ಉಳಿದಿದ್ದು ರೊಟ್ಟಿ ಎಲ್ಲ ಅವಕ್ಕೆ ಹಾಕೋಕ್ಕೆ ಈಜಿ ಆಗ್ಬಿಟ್ಟೈತಿ. ಮತ್ತು ಈಗ ನಿನ್ನೆ ಉಪವಾಸ ಇತ್ತು, ಅಡುಗೆ ಮಾಡೋಕ್ಕೂ ಆಗಿತ್ತಿಲ್ಲ. ಬೆಳಗ್ಗೆ ಪುರಿ ಮಾಡಿದ್ದೆ, ಸ್ವಲ್ಪ ಹಾಕಿದ್ದೆ ರೀ. ಹಂಗಾಗಿ ರೊಟ್ಟಿ ಯೂಸ್ ಅದು ನೋಡ್ರಿ, ಮೊನ್ನೆ ಮಾಡಿಟ್ಟಿದ್ದು. ಈಗಿದ್ರೆ ಟೈಮ 10 ಗಂಟೆ ಆಗೈತೆ ನೋಡ್ರಿ. ನಾಳೆ ನ್ಯೂ ಇಯರ್ ಅಂದರೆ 12 ಗಂಟೆ ಆದಮೇಲೆ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಸೆಲೆಬ್ರೇಷನ್ ಮಾಡ್ತಾರೆ. ನನ್ನ ಮಗಳಿಗೆ ಸೆಲೆಬ್ರೇಷನ್ ಮಾಡಬೇಕು, ಕೇಕ್ ಮಾಡಿರಿ ಮಮ್ಮಿ ಅಂದರೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದು, ತಿನ್ನೋದು ಒಂದು ಖುಷಿ ಅಲ್ರಿ. ಹಾಗಾಗಿ ನಾನು ಮನ್ಕೊಂಡಿದ್ದೆ, ಎದ್ದು ಬಂದುಬಿಟ್ಟು ನಿಧಿಯನ್ನ ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಕೈಕಾಲು ಮುಖ ತಗೊಂಡೆ ಸ್ಟಾರ್ಟ್ ಮಾಡಿದ್ದು.
ಸಿಂಪಲ್ಲಾಗಿ ಯಾರು ಬೇಕಾದರೂ ಈ ಕೇಕ್ ಮಾಡ್ಬೋದು, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಈಜಿಯಾಗಿ ಕೇಕ್ ಮಾಡೋದು ಇಷ್ಟು ಈಜಿನ ಅಂತ ಅನಿಸ್ಬಿಡ್ತೈತಿ. ಅಷ್ಟು ಈಜಿ ಕೇಕ್ ರೆಸಿಪಿ ಐತೆ ನೋಡ್ರಿ ಇದು. ನನ್ನ ಮನಸ್ಸೊಳಗೆ ಏನೇನು ಬರುತ್ತಲ್ಲ ಪಟ್ ಪಟ್ ಮಾಡ್ತಾನೆ ಇರ್ತೀನಿ, ಅಷ್ಟು ಈಜಿ ಕೇಕ್ ರೆಸಿಪಿ ಐತಿ. ನೀವು ಖಂಡಿತ ಟ್ರೈ ಮಾಡಿರಿ, ಭಾಳ ಬೆಸ್ಟ್ ಇರುತ್ತೆ, ಟೇಸ್ಟ್ನು ಚಲೋ ಇರುತ್ತೆ, ಆರೋಗ್ಯಕ್ಕೂ ಚಲೋ ರೀ. ಟೇಸ್ಟ್ ಅಷ್ಟು ಮಸ್ತಾಗಿರುತ್ತೆ ಹೊರಗಡೆ ತರೋಕ್ಕಿಂತ ರೀ. ಈಗಿದ್ರೆ ನಾನು ಒಂದೂವರೆ ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ. ನಾವು ಚಪಾತಿ ಮಾಡೋಕ್ಕೆ ಏನು ಯೂಸ್ ಮಾಡ್ತೀವಲ್ಲ ಅದೇ ಗೋಧಿ ಹಿಟ್ಟನ್ನು ಚಾಣಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಮತ್ತು ಅರ್ಧ ಬಟ್ಲಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಮತ್ತು ಒಂದೂವರೆ ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕಿ ಚಾಣಿಸ್ಬಿಟ್ಟು ಇಟ್ಟಿದ್ದೀನಿ ನೋಡಿರಿ. ಈಗ ಒಂದು ಸ್ಟೀಲ್ ಡಬ್ಬಿ ಅಥವಾ ಕೇಕ್ ಮೌಲ್ಡ್ ಇದ್ರೆ ಅದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟನ್ನು ಡಸ್ಟಿಂಗ್ ಮಾಡಿಬಿಟ್ಟು ಅಂದರೆ ಹಚ್ಚಿಬಿಟ್ಟು ಇಡಬೇಕಾಗುತ್ತೆ ರೀ. ಫಸ್ಟಿಗೆ ಇದನ್ನ ರೆಡಿ ಮಾಡಿಬಿಟ್ಟನೆ ಅದನ್ನ ಹಿಟ್ಟು ಕಲಿಸ್ಬೇಕಾಗುತ್ತೆ. ಈಗಿದ್ರೆ ನಾನು ಒಂದು ಸ್ಟೀಲ್ ಡಬ್ಬಿಗೆ ಏನಿತ್ತಲ್ಲ ಸ್ವಲ್ಪ ತುಪ್ಪ ಎಲ್ಲ ಸವರ್ಬಿಟ್ಟು ಗೋಧಿ ಹಿಟ್ಟನ್ನು ಡಸ್ಟಿಂಗ್ ಮಾಡಿ ಇಡಾಕಂತೀನಿ ನೋಡಿರಿ. ಫಸ್ಟಿಗಿದ್ರೆ ಕುಕ್ಕರನ್ನ ಬಿಸಿ ಮಾಡೋಕೆ ಇಟ್ಬಿಡಬೇಕು. ಈ ಕಡೆ ನಾವು ಒಂದು 5 ನಿಮಿಷ ಒಳಗಡೆ ಹಿಟ್ಟು ರೆಡಿ ಮಾಡ್ಕೊಂಡ್ಬಿಡ್ತೀವಿ ರೀ. ಈಗಿದ್ರೆ ನಾನು ಗ್ಯಾಸ್ ಮೇಲೆ ಕುಕ್ಕರನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡಿರಿ. ಹಳೆ ಕುಕ್ಕರ್ ಅಥವಾ ನೀವು ದಿಪ್ಪ ತಳ ಇರೋದು ಯಾವುದಾದ್ರೂ ಪಾತ್ರೆನ ಯೂಸ್ ಮಾಡ್ಬೋದು. ಈಗಿದ್ರೆ ನಾನು ಕುಕ್ಕರ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಎಲ್ಲ ಡಸ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಒಂದು ಬಟ್ಲಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ನೋಡಿರಿ. ನೀವು ಬೇಕಂದರೆ ಸಕ್ಕರೆ ಹಾಕ್ಬೋದು, ಸ್ವಲ್ಪ ಸ್ವೀಟ್ ಜಾಸ್ತಿ ಆಗೋದ್ರೆ ನೀವು ಸ್ವೀಟ್ ಕಮ್ಮಿ ತಿಂತಾಯಿದ್ರೆ ಸ್ವಲ್ಪ 3/4 ಬಟ್ಲಷ್ಟು ಬೆಲ್ಲದ ಪುಡಿ ತೊಗೋಬೇಕಾಗುತ್ತೆ. ಈಗಿದ್ರೆ ನಾನು ಒಂದು ಬಟ್ಲಷ್ಟು ಬೆಲ್ಲದ ಪುಡಿ, 2 ದೊಡ್ಡ ಚಮಚದಷ್ಟು ತುಪ್ಪನ ಹಾಕಿದ್ದೀನಿ ಮತ್ತು ಅರ್ಧ ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ರೀ. ಅರ್ಧ ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ. ಒಂದು ಚಿಟಿಕೆ ಅಷ್ಟೇ ಉಪ್ಪು ಹಾಕಿದ್ದೀನಿ, ಬೇಕಂದ್ರೆ ಹಾಕ್ಬೋದು, ಹಾಕ್ಲಿಕ್ಕಂದ್ರೂ ನಡೀತೈತ್ರಿ. ಹಂಗಾಗಿ ಅದನ್ನ ಹಾಕಿ ಚಲೋತ್ನಾಗ ಒಂದು ಮಿಕ್ಸಿಗೆ ಹಾಕಿ 1-2 ರೌಂಡ್ ಮಿಕ್ಸ್ ಮಾಡಿಬಿಟ್ರಾಯ್ತು. ಈ ಥರ ಆಗುತ್ತೆ ರೀ. ನಾವು ಫಸ್ಟಿಗೆ ಏನು ಹಿಟ್ಟು ಚೆನ್ನಾಗಿ ಇಟ್ಟಿರ್ತೀವಲ್ರಿ, ಹಿಟ್ಟು ಮತ್ತು ಬೇಕಿಂಗ್ ಪೌಡ್ರ್ ಮತ್ತು ಹಾಲಿನ ಪೌಡ್ರ್ ಅದಕ್ಕನ್ನು ಮಿಕ್ಸ್ ಮಾಡಬೇಕಾಗುತ್ತೆ ರೀ. ಮಿಕ್ಸ್ ಮಾಡಿ ಅದಕ್ಕೆ ಹಾಕಿಬಿಟ್ಟು ಚಲೋತ್ನಾಗೆ ಜಾಸ್ತಿ ರಫಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಲೈಟಾಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ಬೇಕಿಂಗ್ ಸೋಡಾ ಹಾಕಿರ್ತೀವಲ್ಲ, ಹಾಗಾಗಿ ಲೈಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ರೀ. ಈಗಿದ್ರೆ ಒಂದು ರೌಂಡ್ ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಏನೈತಲ್ಲ ಒಂದು ಚಮಚದಷ್ಟು ವೆನೆಗರ್ ಹಾಕಬೇಕಾಗುತ್ತೆ ರೀ. ವೈಟ್ ವೆನೆಗರ್ ಅಂದರೆ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ವೆನೆಗರ್, ಅಥವಾ ಒಂದು ಅರ್ಧ ಚಮಚದಷ್ಟು ಲಿಂಬೆಹಣ್ಣಿನ ರಸ ಆದರೂ ಹಾಕ್ಬೋದು. ವೆನೆಗರ್ ಇದ್ದಿತ್ತಿಲ್ಲ ಅಂದ್ರೆ ರೀ. ಈಗಿರೋ ಇದನ್ನೆಲ್ಲ ಹಾಕಿಬಿಟ್ಟು ಒಂದು ರೌಂಡ್ ಚಲೋತ್ನಾಗಿ ಮಿಕ್ಸ್ ಮಾಡಿ ನಾವು ಏನು ಫಸ್ಟಿಗೆ ಡಸ್ಟಿಂಗ್ ಮಾಡಿ ಇಟ್ಟಿರ್ತೀವಲ್ಲ ಡಬ್ಬಿ ರೀ ಸ್ಟೀಲ್ದು, ಅದಕ್ಕೆ ಹಿಟ್ಟನ್ನು ಹಾಕಿಬಿಟ್ಟು ಬೆನ್ಸಾಕಿಡಬೇಕು. ಒಂದು 30-35 ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೆ ರೀ. ಅಂದರೆ ನಾವು ಹಿಟ್ಟು ಎಷ್ಟು ಕ್ವಾಂಟಿಟಿ ಒಳಗೆ ರೆಡಿ ಮಾಡ್ಕೊಂಡಿಲ್ಲ ಅದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ರೆಡಿ ಮಾಡಾಕತ್ತಿದ್ದಲ್ಲ, ಹಾಗಾಗಿ ಒಂದು 30-35 ನಿಮಿಷ ರೆಡಿ ಆಗುತ್ತೆ. ಈಗಿರ ಮ್ಯಾಲೆ ನನ್ನ ಮಗಳು ಚೋಕೋ ಚಿಪ್ಸ್ ಹಾಕ್ರಿ ಮಮ್ಮಿ ಅಂತ ಕೊಟ್ಲ, ಹಾಗಾಗಿ ಹಾಕಂತೀನಿ ನೋಡಿರಿ. ಆ್ಯಕ್ಚುಲಿ ನಾನು ಡ್ರೈ ಫ್ರೂಟ್ಸ್ ಹಾಕ್ತೀನಿ ಅಂತಂದೆ, ಇಲ್ಲಿ ಮಮ್ಮಿ ಬೇಡ ಅಂತಂದ್ಲು. ಮ್ಯಾಲೆ ಇದನ್ನ ಚೋಕೋ ಚಿಪ್ಸ್ ಹಾಕಂತ ಕೊಟ್ಲು. ಹಾಕಿ ಒಂದು 2-3 ಸಲ ಟ್ಯಾಪ್ ಮಾಡಿಬಿಟ್ಟು ಫಸ್ಟಿಗೆ 10 ನಿಮಿಷ ಹೈ ಫ್ಲೇಮ್ ಒಳಗಿಟ್ಟು 10 ನಿಮಿಷ ಆದಮೇಲೆ ಒಂದು 25-30 ನಿಮಿಷ ಏನಿಲ್ಲ ಲೋ ಫ್ಲೇಮ್ ಒಳಗೆ ಮುಚ್ಚಿಡಬೇಕಾಗುತ್ತೆ. ಮಸ್ತಾಗಿ ಕೇಕ್ ರೆಡಿ ಆಗುತ್ತೆ ನೋಡಿರಿ. ಸಖತ್ತಾಗಿರುತ್ತೆ, ಟೇಸ್ಟ್ನು ಅಷ್ಟೇ ರೀ, ಹೆಲ್ದಿಯಾಗಿನೂ ಇರುತ್ತೆ. ತಡಿದಲ್ಲಿ ಕಾಣತ್ತದ ನೋಡ್ದಲ್ಲಿ ಆ ಕಡೆ ಎಲ್ಲ ಪಟಾಕ್ಷಿ ಬಿಡಾತ್ತಾರ. ಬರಪ್ಪ ಇಲ್ಲಿ ಕಟ್ ಮಾಡವ. ಹ್ಯಾಪಿ ನ್ಯೂ ಇಯರ್.
ಪರ್ಫೆಕ್ಟ್ ಐತಿ. ಸ್ವೀಟ್ ಆಗಿದ್ದಿಲ್ಲ ಮಸ್ತ್. ಎಲ್ಲ ಇದ್ದಿ ಫುಲ್ ಇದ್ದಿದ್ದಂಗೆ ನಿಮ್ಗೆ ಹತ್ತಿದ್ದಿಲ್ಲ, ಚೆನ್ನಾಗಿ ಹತ್ತಿತ್ತಪ್ಪ. ಅದು ನಾನು ಅನ್ಕೊಂಡು ನಿಧಿ ಹತ್ತಿದ್ದೀನಿ ನಾನು. ನಿಧಿ ನಿದ್ರ ಬಂದ್ ಮಾಡಿಸಿದ ಸರ್. ಕೇಕ್ ಮಾತ್ರ ಭಾರಿ ಇಲ್ಲ ಎಲ್ಲ ತಿಂದು ನಾ ತಿನ್ನಿಸ್ಬೇಕಲ್ಲ, ಸಾಫ್ಟ್ ಅಂದ್ರೆ ಸಾಫ್ಟ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನೋಡ್ರಿ ಈಗ ಟೈಮ್ 12 ಗಂಟೆ ಆಗಿ ಒಂದು 5 ನಿಮಿಷ ಆಗಿತ್ತು. ನನ್ನ ಮಗಳು ಮತ್ತು ನಮ್ಮ ಮನೆಯವ್ರು ಮನ್ಕೊಂಡೇ ಇಲ್ಲ, ನನಗಂತೂ ಫುಲ್ ನಿದ್ದೆ ಹತ್ಬಿಟ್ಟಿತ್ತು. ನಮ್ಮ ತನೂ ಇದ್ರೆ ಬಂದ್ಕಿಂದ ಹೇಳು ಮಮ್ಮಿ ಕೇಕ್ ಕಟ್ ಮಾಡೋದಂತ ನಾಕತ್ತಿಲ್ಲು. ಅಲ್ಲಿ ಎದ್ದು ಕುಂತ್ಕಿಂದ ಕೇಕ್ ಕಟ್ ಮಾಡಿದ್ವಿ. ನೋಡ್ರಿ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಫುಲ್ ನಿದ್ದೆ ಇತ್ತ ಮತ್ತು ಒಂಥರ ಖುಷಿನೇ ಇತ್ತು. ಅಂದ್ರೆ ನಮ್ಮ ಮನೆಯವ್ರು ಯಾವಾಗಲೂ ಎಚ್ಚರ ಇರಂಗಿಲ್ಲ ರೀ, ನಮ್ಗಿಂತ ಫಸ್ಟನ್ನು ಮನ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಈ ಸಲ ಮಾತ್ರ ಎಚ್ಚರ ಇದ್ಬಿಟ್ಟು ಕೇಕ್ ಕಟ್ ಮಾಡಿ ಫುಲ್ ಖುಷಿಯಾಗಿದ್ರು. ಅಂದರೆ ವರ್ಷ ಹೊರಗಡೆ ಹೋಗ್ತಿದ್ರು, ಈ ಸಲ ಫುಲ್ ಸ್ಟ್ರಿಕ್ಟಾಗಿ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ ಎಲ್ಲಿ ಹೋಗೋದಿಲ್ಲ ಅಂತೇಳಿ. ಹಾಗಾಗಿ ಭಾಳ ಮಂದಿ ಫ್ರೆಂಡ್ಸ್ ಎಲ್ಲ ಫೋನ್ ಹಚ್ಚಿ ಕರೆದಿದ್ರು, ಆದರೂ ಹೋಗಿದ್ದಿಲ್ಲ ರೀ. ಅದೇ ಒಂದು ಖುಷಿ ನನಗೆ. ನಾನು ಖುಷಿಯಾಗಿ ಇವತ್ತಿನ ನ್ಯೂ ಇಯರ್ ಸ್ಟಾರ್ಟ್ ಮಾಡಿದೆ ನೋಡಿರಿ. ಎಲ್ಲರಿಗೂ ಹೊಸ ವರ್ಷದ ಮತ್ತೊಮ್ಮೆ ಶುಭಾಶಯಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ನಿಮಗೂ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗೋನ್ರಿ. ಥ್ಯಾಂಕ್ ಯು ರೀ, ಬಾಯ್ ರೀ.